ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದವನೇ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡ್ತಾ ಇರುವ ಎಸ್ಐಟಿ ಬುರುಡೆಯ ಅಸಲಿ ರಹಸ್ಯ ಬಿಚ್ಚಿಟ್ಟಿದೆ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ ಯಾರು, ಎಷ್ಟು ಜನ ಇದ್ರು, ಅವರ ಉದ್ದೇಶ ಏನು, ಚಿನ್ನಯ್ಯನಿಗೆ ತೋರಿಸಿದ ಆಮಿಷಗಳೇನು ಅನ್ನೋದಕ್ಕೆಲ್ಲ ಎಸ್ಐಟಿಗೆ ಉತ್ತರ ಸಿಕ್ಕಿದೆ. ಇನ್ನೊಂದು ಕಡೆ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದ್ದಂಗೆ ರಾಜಕೀಯನೂ ಜೋರಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ನಾನೇ ನನ್ನ ಕೈಯಾರೆ ಹೂತಿದ್ದೀನಿ ಅಂದಿದ್ದು ಇದೇ ಚಿನ್ನಯ್ಯ. ನ್ಯಾಯಾಲಯಕ್ಕೆ ಬುರುಡೆ ತಂದು ಇದು ಸ್ಯಾಂಪಲ್ ಅಷ್ಟೇ ಅಂದವನು ಇದೇ ಚಿನ್ನಯ್ಯ. ಸರಕಾರವನ್ನ, ನ್ಯಾಯಾಲಯವನ್ನ, ಪೊಲೀಸ್ ಇಲಾಖೆಯನ್ನ ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಜನರಿಗೆ ಸತ್ಯದ ಕತೆ ಹೇಳ್ತೀನಿ ಅಂತ ಸುಳ್ಳಿನ ಬುರುಡೆ ಬಿಟ್ಟು ದಾರಿ ತಪ್ಪಿಸಿದವನು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಾನು ಹೇಳೋದೆಲ್ಲ ಸತ್ಯ ಅಂತ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದು ಇಡೀ ದೇಶದ ಜನರೇ ಧರ್ಮಸ್ಥಳದತ್ತ ಬೊಟ್ಟು ಮಾಡುವಂತೆ ಮಾಡಿದ್ದ ಅನಾಮಿಕ ಅಲಿಯಾಸ್ ಮಾಸ್ಕ್ ಮ್ಯಾನ್ ಮುಖಮಾಡ ಕಳಚಿದೆ. ಸುದೀರ್ಘ ವಿಚಾರಣೆ ಬಳಿಕ ಈ ಮುಸುಕುದಾರಿ ವ್ಯಕ್ತಿ ಹೇಳಿದ್ದೆಲ್ಲ ಬುರುಡೆ ಬಡಾಯಿ ಅಂತ ಗೊತ್ತಾಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಬೆಳ್ತಂಗಡಿ ನ್ಯಾಯಾಧೀಶರು ದೂರುದಾರ ಚಿನ್ನಯ್ಯನನ್ನ 10 ದಿನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿತ್ತು. ಈಗ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಬುರುಡೆ ದಾಸನಿಂದ ಅಸಲಿ ಕಹಾನಿಗಳನ್ನು ಕಕ್ಕಿಸ್ತಿದ್ದಾರೆ. ಧರ್ಮಸ್ಥಳ ವಿಷಯದಲ್ಲಿ ಅನಾಮಿಕ ಕೊಡ್ತಿರೋ ಒಂದೊಂದು ಹೇಳಿಕೆಗಳನ್ನು ಕೇಳಿ ಎಸ್ಐಟಿ ಅಧಿಕಾರಿಗಳೇ ದಿಗ್ಭ್ರಮೆಯಾದ್ರು. ಚಿನ್ನಯ್ಯ ತಂದ ಬುರುಡೆ ರಹಸ್ಯ ಬಯಲಿಗೆಳೆದ ಎಸ್ಐಟಿ. ಅನಾಮಿಕ ಅಂತ ಹೇಳಿಕೊಂಡು ಬಂದಿದ್ದ ಚಿನ್ನಯ್ಯನ ಬಾಯಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕಕ್ಕಿಸಿದ್ದಾರೆ. ಕೋರ್ಟ್ಗೂ ತಲೆ ಬುರುಡೆಯನ್ನ ತಂದುಕೊಟ್ಟಿದ್ದು ಎಲ್ಲಿಂದ ಅನ್ನೋ ಸತ್ಯವನ್ನ ಬಾಯಿ ಬಿಡಿಸಿದ್ದಾರೆ. ಕೋರ್ಟ್ಗೆ ತಂದ ಬುರುಡೆ ಎಲ್ಲಿ ಸಿಕ್ತು? ನನಗೆ ಒಂದು ಟೀಮ್ನವರು ತಂದುಕೊಟ್ರು. ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ರು? 6 ತಿಂಗಳ ಹಿಂದೆ ಕೊಟ್ರು. ಪೊಲೀಸರು ಅಂತ ಹೇಳಿ ಕೊಟ್ರು. ಬುರುಡೆ ತೆಗೆದ ಜಾಗದಲ್ಲಿ ನೀವಿದ್ರ? ನಾನು ಇರ್ಲಿಲ್ಲ, ವಿಡಿಯೋ ಬಗ್ಗೆ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸಿಕ್ಕಿದ ಮೂಳೆ ಯಾರದ್ದು? ಬುರುಡೆ ಕೊಟ್ಟವರೇ ಮೂಳೆ ಹಾಕಿರಬೇಕು, ನಾನಲ್ಲ. ಬುರುಡೆ ಕೊಟ್ಟು ನಿನಗೆ ಏನಂತ ಹೇಳಿದ್ರು? ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣ್ಣಿನ ಬುರುಡೆ ಅಂದಿದ್ರು. FSL ರಿಪೋರ್ಟ್ ಗಂಡಸಿನದ್ದು ಅಂತಿದೆ. ಹೌದಾ? ನನಗೆ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ಯಾಕೆ? ಆ ಥರ ಸೀನ್ ಸೃಷ್ಟಿಸಿ ನನ್ನನ್ನ ನಂಬಿಸಿ ಹೇಳಿಸಿದ್ರು. ಆ ಗ್ಯಾಂಗ್ನವರ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ? ಮೊದಲು ದೆಹಲಿಗೆ ಹೋದ್ವಿ, ಧರ್ಮಸ್ಥಳಕ್ಕೂ ಬಂದಿದ್ವಿ. ಹೀಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುದಾರಿ ಚಿನ್ನಯ್ಯ ಬುರುಡೆ ರಹಸ್ಯವನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಬುರುಡೆ ತಂದುಕೊಟ್ಟಿದ್ಯಾರು, ಅವರ ಹೆಸರೇನು, ಎಷ್ಟು ಜನ ಆಗಿದ್ರು, ಏನೆಲ್ಲ ಆಮಿಷಗಳನ್ನ ತೋರಿಸಿದ್ರು ಅನ್ನೋದನ್ನು ಎಸ್ಐಟಿ ಅಧಿಕಾರಿಗಳಿಗೆ ವಿವರವಾಗಿ ಹೇಳಿದ್ದಾನಂತೆ. ಆದ್ರೆ ತನಿಖಾ ದೃಷ್ಟಿಯಿಂದ ಎಸ್ಐಟಿ ಅಧಿಕಾರಿಗಳು ಬುರುಡೆ ಕೊಟ್ಟು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿದವರ ಹೆಸರನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಎಸ್ಐಟಿ ವಿಚಾರಣೆ ವೇಳೆ ಹಲವರ ಹೆಸರನ್ನ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಚಿನ್ನಯ್ಯ ಹೇಳಿರುವ ವ್ಯಕ್ತಿಗಳಿಗೆ ನೋಟಿಸ್ ನೀಡೋಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟವರಿಗೂ ವಿಚಾರಣೆಗೆ ಕರೆಸಲು ಸಿದ್ಧತೆ ಮಾಡಿಕೊಳ್ತಿದೆ. ಇನ್ನು ಚಿನ್ನಯ್ಯನಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಷಡ್ಯಂತ್ರ ಮಾಡಿದ್ರು, ಅವರಿಗೂ ಶೀಘ್ರದಲ್ಲೇ ನೋಟಿಸ್ ಜಾರಿಯಾಗಲಿದೆ. ಈಗಾಗಲೇ ತನಿಖೆಯನ್ನ ತೀವ್ರಗೊಳಿಸಿರುವ ಎಸ್ಐಟಿ ನಾಳೆ ಜಡ್ಜ್ ಮುಂದೆ BNS 183 ಹೇಳಿಕೆ ದಾಖಲಿಸೋ ಸಾಧ್ಯತೆಯೂ ಇದೆಯಂತೆ. ಮುಸುಕುದಾರಿ ಚಿನ್ನಯ್ಯನನ್ನ ಯಾವ ಗ್ಯಾಂಗ್ ಬುರುಡೆ ಷಡ್ಯಂತ್ರಕ್ಕೆ ಬಳಸಿಕೊಂಡಿತ್ತು, ಅದೇ ಗ್ಯಾಂಗ್ ಸುಜಾತಾ ಭಟ್ ಅವರನ್ನ ಸಂಪರ್ಕ ಮಾಡಿದ್ದನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಮಹಿಳೆಯೊಬ್ಬರು ಮೊದಲು ದೂರು ಕೊಡ್ತಾರೆ, ಆಮೇಲೆ ನೀನು ಬುರುಡೆ ಸಮೇತ ಎಂಟ್ರಿ ಆಗು ಅಂದಿದ್ರಂತೆ. ಯಾವಾಗ ಸುಜಾತಾ ಭಟ್ ನನ್ನ ಮಗಳು ಅನನ್ಯಾ ಭಟ್ರನ್ನ ಹುಡುಕೊಡಿ ಅಂತ ದೂರು ಕೊಟ್ರು, ಅದಾದ್ಮೇಲೇನೆ ಮುಸುಕು ಹಾಕಿಕೊಂಡು ಚಿನ್ನಯ್ಯ ಬುರುಡೆ ಜೊತೆ ಬಂದಿದ್ದ. ಈಗ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಬಂಧನಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸುಜಾತಾ ಭಟ್ ಮೊನ್ನೆ ನನಗೆ ಮಗಳೇ ಇಲ್ಲ ಅಂದಿದ್ರು. ಇದಕ್ಕೂ ಮೊದಲು ಮಗಳು ಇದ್ದಿದ್ದು ಸತ್ಯ ಅಂದಿದ್ರು. ಒಮ್ಮೊಮ್ಮೆ ಒಂದೊಂದು ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಸುಜಾತಾ ಭಟ್. ಯಾರೋ ಒತ್ತಡ ಹಾಕಿರೋದ್ರಿಂದ ಈ ರೀತಿ ಹೇಳಿಕೆ ಅಂತಾನು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಸುಜಾತಾ ಭಟ್ ಹೇಳಿಕೆಗಳನ್ನ ಸಂಗ್ರಹಿಸಿ ಎಸ್ಐಟಿ ವಿಚಾರಣೆಗೆ ರೆಡಿಯಾಗಿದೆ. ವಿಚಾರಣೆಗೆ ಬರುವಂತೆ ಸುಜಾತಾ ಭಟ್ಗೂ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದ್ರೆ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ.
ಇನ್ನೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೂ ಸುಜಾತಾ ಭಟ್ ಆರೋಪ ಮಾಡಿರೋದನ್ನು ಎಸ್ಐಟಿ ತೀಕ್ಷ್ಣವಾಗಿ ಎಲ್ಲ ಆಯಾಮಗಳಲ್ಲೂ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ಒಂದು ವೇಳೆ ವಿಚಾರಣೆಗೆ ಸಹಕರಿಸದಿದ್ದರೆ ಸುಜಾತಾ ಭಟ್ ಬಂಧನಕ್ಕೂ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಧರ್ಮಸ್ಥಳದ ಸುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಬುರುಡೆ ಬಿಟ್ಟ ಚಿನ್ನಯ್ಯನಿಗೆ ಎಸ್ಐಟಿ ಫುಲ್ ಲೆಫ್ಟ್ ರೈಟ್ ತೆಗೆದುಕೊಳ್ತಿದೆ. ಬರೀ ಒಂದೇ ಒಂದು ದಿನದಲ್ಲಿ ಮುಸುಕುದಾರಿ ಚಿನ್ನಯ್ಯ ಸಾಕಷ್ಟು ಷಡ್ಯಂತ್ರಗಳನ್ನ ಹೊರಹಾಕಿದ್ದಾನೆ. ಇನ್ನು 9 ದಿನದ ವಿಚಾರಣೆಯಲ್ಲಿ ಇನ್ನು ಯಾವ್ಯಾವ ಸತ್ಯ ಹೇಳ್ತಾನೋ, ಯಾರ್ಯಾರ ಹೆಸರು ಹೇಳ್ತಾನೋ ಗೊತ್ತಿಲ್ಲ. ಆದ್ರೆ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತಂದ ಚಿನ್ನಯ್ಯ ನ್ಯಾಯಾಲಯಕ್ಕೆ ಸುಳ್ಳಿನ ಸಿನಿಮಾ ತೋರಿಸಿದ ಚಿನ್ನಯ್ಯನ ಹಿಂದಿನ ಮಾಸ್ಟರ್ ಮೈಂಡ್ಗಳಿಗಂತೂ ಉಳಿಗಾಲಾಗಿಲ್ಲ. ಧರ್ಮಸ್ಥಳ ವಿಷಯದಲ್ಲಿ ಎಸ್ಐಟಿ ರಚನೆ ರಾಜಕೀಯ. ಧರ್ಮಸ್ಥಳ ವಿಷಯದಲ್ಲಿ ಈ ಮುಸುಕುದಾರಿ ಮಾತು ಕೇಳಿಕೊಂಡು ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಈಗ ಎಸ್ಐಟಿ ರಚನೆ ಮಾಡಿದ ವಿಷಯದಲ್ಲಿ ರಾಜಕೀಯನೂ ಜೋರಾಗ್ತಿದೆ. ಸರ್ಕಾರ ಎಸ್ಐಟಿ ರಚಿಸಿದ್ದರಿಂದ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆಯಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಆದ್ರೆ ಎಸ್ಐಟಿ ರಚನೆ ಆಗಿದ್ರಿಂದಲೇ ಧರ್ಮಸ್ಥಳದ ಸುತ್ತ ಇಷ್ಟು ದಿನ ಆಗಿದ್ದ ವಿವಾದಗಳಿಗೆಲ್ಲ ನಿಖರ ಉತ್ತರ ಸಿಕ್ತಿದೆ. ಎಸ್ಐಟಿ ತನಿಖೆ ಮುಗಿದ ಮೇಲೆ ಧರ್ಮಸ್ಥಳದ ಗೌರವ, ಘನತೆ, ಶ್ರದ್ಧೆ, ಭಕ್ತಿ ಮತ್ತಷ್ಟು ಹೆಚ್ಚುತ್ತದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಪರಮಾವಧಿ ಎಸ್ಐಟಿ ರಚನೆ ಮಾಡಿದ್ದು ಯಾವನೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತೇಳಿ ಅವನು ಹೇಳಿದಲ್ಲೆಲ್ಲ ಅಗೆಯುತ್ತಾ ಹೋಗಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಇಂಥ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಅನಾವಶ್ಯಕವಾಗಿ ಈ ಥರದನ್ನು ಮಾತಾಡಲಿಕ್ಕೆ ನಮ್ಮ ಸರ್ಕಾರ ಬಿಡಲ್ಲ. ಪ್ರಾರಂಭದಲ್ಲಿ ನಮ್ಮದೇ ತಪ್ಪು ಅಂತ ಹೇಳಿ ಏನು ಬಿಂಬಿಸೋವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಕೊನೆಗೆ ಈ SIT ಮಾಡಿ ತನಿಖೆಯಿಂದ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇದಕ್ಕೆ ಇನ್ನು ಮುಂದಾದರೂ BJPಯರು ರಾಜಕಾರಣ ಮಾಡದ ಧರ್ಮ ಮತ್ತು ಸಂಸ್ಥೆಗಳ ಇದರಲ್ಲಿ ಬಿಟ್ಟು ನೇರವಾಗಿ ರಾಜಕಾರಣ ಮಾಡಲಿ ಅಂತೇಳಿ ಅವರಿಗೆ ನಿಮ್ಮ ಮೂಲಕ ವಿನಂತಿ. ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಸಾಲದು, ಚಾಕುನ ನೀವು ಅರೆಸ್ಟ್ ಮಾಡಿದಿರಿ, ಚಾಕು ಹಿಂದೆ ಇತ್ತಲ್ಲ ಹಿಡಿ, ಅದು ನಿಷ್ಪಕ್ಷಪಾತವಾಗಿ ಪೊಲೀಸರು ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದರ ಷಡ್ಯಂತ್ರ ಏನು ಅನ್ನುವಂಥದ್ದು ಬಯಲಿಗೆ ಬರಬೇಕು. ಇಂಥ ಒಂದು ಆರೋಪಗಳು ಬಂದಾಗ ಅದು ಸತ್ಯಾಸತ್ಯತೆ ತಿಳ್ಕೊಳ್ಳಿಕ್ಕೆ ನಾವು SIT ಮಾಡಲೇಬೇಕಾಗ್ತದೆ. SIT ಮತ್ತು ಇದು ಒಂದು ರೀತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೆಲ್ಲರಿಗೂ ಕೂಡ ನಾವು ಅದನ್ನ ಬಹಳ ನಡ್ಕೊಳ್ಳುವಂಥದ್ದು. ಮತ್ತು ಅಲ್ಲಿ ಅಪಾದನೆ ಬಂದಿರ್ತಾವೆ, ಅವು ಸತ್ಯ ಸುಳ್ಳು ಅನ್ನೋದು ಕೂಡ ಒಮ್ಮೆ ಇದು ಆದ್ಮೇಲೆ ಮತ್ತಷ್ಟು ದಿವಸ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ಜನರ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ತದೆ. ಅದ್ ಯಾವನೋ ಒಬ್ಬ ಹೇಳ್ದ ಅಂತ ಅದೆಂತದೋ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು 13 ಕಡೆ 16 ಕಡೆ SIT ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬಯಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತಾ ಈ ರಾಜ್ಯ ಸರ್ಕಾರ? ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು, ಹಿಂಗೆ ಆಗಿದೆ ಘಟನೆ ಅಂತ. ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡಬೇಕಂತ. ತನಿಖೆ ಮಾಡಿ ಬಂದಾಗ ಉನ್ನತ ಮಟ್ಟದ ಮಾಡಬೇಕಂತ SIT ನೇಮಿಸ್ತೀವಿ. ಇದು ಹಿಸ್ಟ್ರಿ. ಇದು ಅದಕ್ಕೆ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಆಗ್ಬೇಕು, ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕೆ ತೊಂದರೆ ಇಲ್ಲ. ಯಾರು ಏನೇ ಹೇಳಲಿ, ರಾಜಕೀಯ ಏನಾದ್ರೂ ಇರ್ಲಿ, ಕೋರ್ಟ್ ಆದೇಶದಂತೆ ಸರ್ಕಾರ SIT ರಚನೆ ಮಾಡಿದೆ. SIT ಅಧಿಕಾರಿಗಳ ತನಿಖೆಯು ಕಾನೂನು ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದು ಎಲ್ಲ ಸತ್ಯಾಸತ್ಯತೆಗಳನ್ನು ಪತ್ತೆ ಮಾಡ್ತಿದೆ. ಇಷ್ಟು ದಿನ ನಡೆದ ತನಿಖೆ ಒಂದು ದಿಕ್ಕಾದ್ರೆ ಇನ್ನು ಮುಂದೆ SIT ಅಧಿಕಾರಿಗಳ ತನಿಖಾ ಸ್ವರೂಪವೇ ಬೇರೆ. ಆದಷ್ಟು ಬೇಗ ಧರ್ಮಸ್ಥಳ ಸುತ್ತಲಿನ ಎಲ್ಲಾ ವಿವಾದಗಳಿಗೂ ಷಡ್ಯಂತ್ರಗಳಿಗೂ ಶಾಶ್ವತವಾಗಿ ಇತಿಶ್ರೀ ಹಾಡಬೇಕು. ಮಂಜು ಆರ್ಯ ಜೊತೆ ಗಣೇಶ್ ಸೈಬರಕಟ್ಟೆ, News 18 ಧರ್ಮಸ್ಥಳ.